11 ಮಾರ್ಕ್ಸು ಅಂತಂದರೆ 11 ಮಾರ್ಕ್ಸು ಬೋರ್ಡ್ ಎಕ್ಸಾಮ್ಸಲ್ಲಿ ಈ ಚಾಪ್ಟ್ರಿಂದ ನಿಮಗೆ ಕ್ವೆಶ್ಚನ್ಸ್ ಬರುತ್ತೆ. ಅದರಲ್ಲಿ ಮೋಸ್ಟ್ ರಿಪೀಟೆಡ್ ಅಂತ ಈ ಡಯಾಗ್ರಾಮ್ನ ಹೇಳ್ಬೋದು. ಯಾವುದಿದು ಅಂತಂದರೆ ಇಟ್ಸ್ ಎ ಡಯಾಗ್ರಾಮೆಟಿಕ್ ರಿವ್ಯೂ ಆಫ್ ದಿ ಟಿಪಿಕಲ್ ಅನಾಟ್ರಪಸ್ ಓವ್ಯೂಲ್. ಜಸ್ಟ್ 2 ಮಿನಿಟ್ಸ್ ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ, 3 ಮಾರ್ಕ್ಸ್ ನಿಮ್ಮ ಜೋಬಲ್ಲಿದ್ದಂಗೆ. ಸೊ ಈಗ ನೀವು ಇದನ್ನು ಕಲ್ತ್ರಿ, ಯಾವುದು ಸ್ಟಿಗ್ಮಾ ಹೇಗಿರುತ್ತೆ ಅಂತ ಗೊತ್ತಾಯಿತು ಅಲ್ವಾ. ಸ್ಟಿಗ್ಮಾ ಹೀಗಿದೆ, ಅಲ್ಲಿನ ಸ್ಟೈಲ್ ಬರುತ್ತೆ, ಕೆಳಗಡೆ ಹೀಗೆ ಹಿಂದೆ ಓವರಿ ಇದೆ, ಹೌದಲ್ವಾ. ಸೊ ಈಗ ಇಲ್ಲಿಂದ ಬಂದಿರೋವಂಥದ್ದು ಹೀಗೆ ಬಂದು ಟ್ಯೂಬ್ ಥರ ಬಂದು ಇಲ್ಲಿ ಒಳಗಡೆ ಇಲ್ಲೆಲ್ಲೋ ಓವ್ಯೂಲ್ ಇರೋದು, ಇದು ಓವ್ಯೂಲ್ ಡಯಾಗ್ರಾಮ್. ಓಕೆನಾ, ದಿಸ್ ಇಸ್ ಓವ್ಯೂಲ್ ಡಯಾಗ್ರಾಮ್. ಈಗ ಈ ಓವ್ಯೂಲು ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇದಿಷ್ಟಿಂದ ಇಲ್ಲಿ ತನಕ ಓವ್ಯೂಲ್ ಅಂದ್ಕೊಳ್ಳಿ, ಅದ್ರ ಮೇಲ್ಗಡೆ ಪ್ಲೇಸೆಂಟ ಅಂದರೆ ಗೊತ್ತು ನಿಮಗೆ, ಪ್ಲೇಸೆಂಟ. ಈ ಓವ್ಯೂಲು ಮತ್ತು ಪ್ಲೇಸೆಂಟ ಎರಡು ಅಟ್ಯಾಚ್ ಆಗುತ್ತಲ್ಲ ಮಧ್ಯ, ಒಂದು ಕಡ್ಡಿಯಿಂದ ಅಟ್ಯಾಚ್ ಆಗುತ್ತೆ ಹೀಗೆ. ಇದನ್ನು ನಾವೇನಂತ ಹೇಳ್ತೀವಿ, ಫ್ಯೂನಿಕಲ್ ಅಂತ ಹೇಳ್ತೀವಿ. ಅಂತಂದ್ರೆ ಏನು, ಇಲ್ಲಿ ಏನಂತ ಡೆಫಿನೇಷನ್ ಹೇಳ್ಬೋದು, ಓವ್ಯೂಲ್ ಇಸ್ ಎ ಸ್ಮಾಲ್ ಸ್ಟ್ರಕ್ಚರ್ ಅಲ್ವಾ, ವಿಚ್ ಇಸ್ ಅಟ್ಯಾಚ್ಡ್ ಟು ದ ಪ್ಲೇಸೆಂಟಾ ಬೈ ಮೀನ್ಸ್ ಆಫ್ ಎ ಸ್ಟಾಕ್ ಕಾಲ್ಡ್ ಫ್ಯೂನಿಕಲ್. ಫ್ಯೂನಿಕಲ್ ಮುಖಾಂತರ ಅಟ್ಯಾಚ್ ಆಗಿರುತ್ತೆ. ಅಂದರೆ ಈ ಕಡೆ ಓವ್ಯೂಲು, ಆ ಕಡೆ ಪ್ಲೇಸೆಂಟ, ಇದು ಎರಡನ್ನೂ ಒಂದು ಸ್ಟಾಕ್ ಅಟ್ಯಾಚ್ ಮಾಡುತ್ತೆ, ಒಂದು ಕಡ್ಡಿ ಥರದ್ದು, ಅದನ್ನು ಫ್ಯೂನಿಕಲ್ ಅಂತ ಹೇಳ್ತೀವಿ. ಮತ್ತು ಈ ರೀಜನ್ ಇದೆಯಲ್ಲ, ದ ಬಾಡಿ ಆಫ್ ದ ಓವ್ಯೂಲ್ ಫ್ಯೂಸಸ್ ವಿತ್ ದ ಫ್ಯೂನಿಕಲ್ ಇನ್ ದ ರೀಜನ್ ಕಾಲ್ಡ್ ಹೈಲಮ್. ಅಂತಂದರೆ ಈ ಫ್ಯೂನಿಕಲ್ಲು ಮತ್ತು ಇದು ಫ್ಯೂಸ್ ಆಗ್ತಾ ಇದೆಯಲ್ಲ ಆ ಜಾಗನ, ಅಂದರೆ ಈ ಓವ್ಯೂಲು ಮತ್ತು ಈ ಕಡೆ ಪ್ಲೇಸೆಂಟ ಎರಡು ಫ್ಯೂಸ್ ಆಗ್ತಿರೋ ಕಡ್ಡಿ ಹೆಸರು ಫ್ಯೂನಿಕಲ್ಲು. ಆ ಫ್ಯೂಸ್ ಆಗ್ತಿರೋ ಜಾಗದ ಹೆಸರನ್ನ, ಅಂದರೆ ಈ ರೀಜನಲ್ಲಿ ಜಾಯಿನ್ ಆಗ್ತಿದೆ ಅಲ್ವಾ, ಫ್ಯೂಸ್ ಆಗ್ತಿದೆ, ಅದನ್ನು ನಾವು ಹೈಲಮ್ ಅಂತ ಹೇಳ್ತೀವಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬರೋದು ಇಲ್ಲಿ ಮೈಕ್ರೋಪೈಲ್ ಅಂತ ಬರ್ತೀನಿ ನೋಡಿ. ನೆಕ್ಸ್ಟ್ ಏನು ಮೈಕ್ರೋಪೈಲ್ ಅಂತಂದರೆ, ಈಗ ನಾವು ಯಾವುದಾದ್ರೂ ಈಗ ಪೋಲ್ಸ್ ಅಂತ ಹೇಳ್ಬೇಕಾದ್ರೆ ನಾರ್ತನ್ ಪೋಲ್, ಸೌತನ್ ಪೋಲ್ ಅಂತ ಹೇಳ್ತೀವಿ ಅಲ್ವಾ. ಅದೇ ಥರ ಏನಾದರೂ ಒಂದು ಆಬ್ಜೆಕ್ಟ್ ಇಟ್ಕೊಂಡು ಇದು ಮೇಲ್ಗಡೆ ಇದು ಕೆಳಗಡೆ ಅಂತ ಹೇಳ್ತೀವಿ ಅಲ್ವಾ. ಅದೇ ಥರ ಈ ರೀಜನನ್ನು, ಈ ಪೋರ್ಷನ್ನ, ಈ ಕಡೆ ಪೋರ್ಷನ್ನ ನಾವು ಮೈಕ್ರೋಪೈಲ್ ಅಂತ ಹೇಳ್ತೀವಿ. ಮೈಕ್ರೋಪಿಲಾರ್ ಪೋಲ್ ಅಂತ ಕೂಡ ಹೇಳ್ಬೋದು. ಅದೇ ಥರ ಕೆಳಗಡೆ ಇದೆಯಲ್ಲ ಬೇಸಲ್ಲು, ಇದನ್ನು ಚಲಾಸಲ್ ಪೋಲ್ ಅಂತ ಹೇಳ್ತೀವಿ. ಏನಕ್ಕೆ ಇದು ಇಂಪಾರ್ಟೆಂಟು ಹೇಳ್ತೀನಿ ನೆಕ್ಸ್ಟ್, ಅದು ಮೆಗಾಸ್ಪೋರೋಜೆನಿಸಿಸ್ ಹೇಳ್ಬೇಕಾದ್ರೆ ಇಂಪಾರ್ಟೆಂಟ್ ಇದು. ಇದು ಚಲಾಸಲ್ ಪೋಲು, ಇದು ಮೈಕ್ರೋಪಿಲಾರ್ ಪೋಲು. ಓಕೆನಾ. ಸೊ ನೆಕ್ಸ್ಟು ಬರೋದು ಇಂಟೆಗ್ಯುಮೆಂಟ್ಸ್. ಏನಕ್ಕೆ ಇಂಟೆಗ್ಯುಮೆಂಟ್ಸ್ ಇದೆ, ಈ ಇಂಟೆಗ್ಯುಮೆಂಟ್ಸ್ ಇದೆಯಲ್ಲ ಇದನ್ನು ಪ್ರೊಟೆಕ್ಟಿವ್ ಲೇಯರ್ಸ್ ಅಂತ ಹೇಳ್ತೀವಿ. ಯಾವುದು ಇಲ್ಲಿದೆ ನೋಡಿ, ಇದು ಮತ್ತು ಇದು ಇಂಟೆಗ್ಯುಮೆಂಟ್ಸ್. ಒಂದನ್ನು ಔಟರ್ ಇಂಟೆಗ್ಯುಮೆಂಟ್ ಅಂತೀವಿ, ಇನ್ನೊಂದನ್ನು ಇನ್ನರ್ ಇಂಟೆಗ್ಯುಮೆಂಟ್ ಅಂತ ಹೇಳ್ತೀವಿ. ಇದ್ರ ಕೆಲಸ ಏನಪ್ಪ ಅಂತಂದರೆ ಪ್ರೊಟೆಕ್ಷನ್ ಕೊಡೋದು. ಏನಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ, ಓವ್ಯೂಲ್ ಇದೆ ಅಲ್ಲೋ ಒಳಗಡೆ, ಇದಕ್ಕೆ ಪ್ರೊಟೆಕ್ಷನ್ ಕೊಡೋ ಕೆಲಸ ಇಂಟೆಗ್ಯುಮೆಂಟ್ಸ್ ಮಾಡುತ್ತೆ. ಆದರೆ ಈ ಇಂಟೆಗ್ಯುಮೆಂಟ್ಸು ಕಂಪ್ಲೀಟ್ ಓವ್ಯೂಲ್ನ ಕವರ್ ಮಾಡಿದೆ, ಎಕ್ಸೆಪ್ಟ್ ಅಟ್ ದಿ ಟಿಪ್ ವೇರ್ ಸ್ಮಾಲ್ ಓಪನಿಂಗ್ ಕಾಲ್ಡ್ ಮೈಕ್ರೋಪೈಲ್ ಇಸ್ ಆರ್ಗನೈಸ್ಡ್. ಸೊ ಇಲ್ಲಿ ಈ ಇಂಟೆಗ್ಯುಮೆಂಟ್ಸ್ ಇದೆಯಲ್ಲ ಕಂಪ್ಲೀಟ್ ನೋಡಿ, ಇಲ್ಲಿಂದ ಶುರುವಾಗಿ ಕಂಪ್ಲೀಟ್ ಓವ್ಯೂಲ್ನ ಕವರ್ ಮಾಡಿದೆ. ಒಂದು ತುದಿಯಲ್ಲಿ ಮಾತ್ರ ಚೂರೇ ಚೂರು ಜಾಗ ಬಿಟ್ಟಿದೆ, ಅದನ್ನು ಮೈಕ್ರೋಪೈಲ್ ಅಂತ ಹೇಳ್ತೀವಿ. ಓಕೆನಾ. ಸೊ ಅಲ್ಲಿಗೆ ಮೈಕ್ರೋಪೈಲು, ಔಟರ್ ಇಂಟೆಗ್ಯುಮೆಂಟು, ಇನ್ನರ್ ಇಂಟೆಗ್ಯುಮೆಂಟ್ ಗೊತ್ತಾಯಿತು. ಇದೆಲ್ಲ ಆದಮೇಲೆ ಇದು ನೋಡಿ, ಇದಿಷ್ಟು ಔಟರ್ ಇಂಟೆಗ್ಯುಮೆಂಟ್, ಇದಿಷ್ಟು ಇನ್ನರ್ ಇಂಟೆಗ್ಯುಮೆಂಟ್. ಅದಾದಮೇಲೆ ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್, ಇದನ್ನು ನ್ಯೂಸೆಲಸ್ ಅಂತ ಹೇಳ್ತೀವಿ. ಏನಂತೀವಿ, ನ್ಯೂಸೆಲಸ್. ಏನು ನ್ಯೂಸೆಲಸ್ ಕೆಲಸ, ಇದು ಇಂಟೆಗ್ಯುಮೆಂಟ್ಸ್ ಆದಮೇಲೆ ನೆಕ್ಸ್ಟ್ ಬರುತ್ತೆ. ಇದು ನೋಡಿ, ಇದು ಔಟರ್ ಇಂಟೆಗ್ಯುಮೆಂಟ್, ಇದು ಇನ್ನರ್ ಇಂಟೆಗ್ಯುಮೆಂಟ್, ಅದಾದಮೇಲೆ ಒಳಗಡೆ ಬರೋದು ನ್ಯೂಸೆಲಸ್. ಏನಿದು ನ್ಯೂಸೆಲಸ್, ಈ ಜಾಗ ಏನಂತಂದರೆ ಇಟ್ಸ್ ಅ ಮಾಸ್ ಆಫ್ ಸೆಲ್. ಓಕೆನಾ. ಆ್ಯಂಡ್ ಇಟ್ ಹ್ಯಾಸ್ ಎ ಅಬಂಡೆಂಟ್ ಫುಡ್ ರಿಸರ್ವ್ ಮೆಟೀರಿಯಲ್. ಇಲ್ಲಿ ಫುಡ್ ರಿಸರ್ವ್ ಇರುತ್ತೆ. ಗೊತ್ತಾಗ್ತದೆ ಅಲ್ವ, ಡಯಾಗ್ರಾಮ್ ನೀಟಾಗಿ ಕರೆಕ್ಟಾಗಿ ಕಾಣಿಸ್ತಿದೆ ಅಲ್ಲ. ಇದು ಔಟರ್ ಇಂಟೆಗ್ಯುಮೆಂಟ್, ಇದು ಇನ್ನರ್ ಇಂಟೆಗ್ಯುಮೆಂಟ್, ಇದಾದ್ಮೇಲೆ ನೆಕ್ಸ್ಟ್ ಬರೋದು ನ್ಯೂಸೆಲಸ್. ನ್ಯೂಸೆಲಸ್ ಏನು ಮಾಡುತ್ತೆ, ಆ ಓವ್ಯೂಲ್ ಡೆವಲಪ್ ಆಗ್ತಿರೋದಕ್ಕೆ ಫುಡ್ ರಿಸರ್ವ್ ಇಟ್ಕೊಂಡಿರುತ್ತೆ. ಅದಾದಮೇಲೆ ಒಳಗಡೆ ಇಲ್ಲಿದೆ ನೋಡಿ, ದಿಸ್ ಇಸ್ ಎಂಬ್ರಿಯೋ ಸ್ಯಾಕ್. ಇದನ್ನೇನಂತ ಹೇಳ್ತೀವಿ, ಎಂಬ್ರಿಯೋ ಸ್ಯಾಕ್.
ಸೊ ಇದಿಷ್ಟನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕೆಳಗಡೆ ನಾವು ಟಿಪಿಕಲ್ ಅನಾಟಪಸ್ ಓವ್ಯೂಲ್ ಅಂತ ಬರೆದುಬಿಟ್ರೆ 3 ಮಾರ್ಕ್ಸು ಪಕ್ಕ. ಲೇಬಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಲೇಬಲಿಂಗ್ ಮಾಡಿಲ್ಲ ಅಂದರೆ ಏನು ಮಾರ್ಕ್ಸ್ ಸಿಗೋದಿಲ್ಲ. ಕರೆಕ್ಟಾಗಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಏನು ಫಸ್ಟು ಫ್ಯೂನಿಕಲ್ ಅಂದ್ರೇನು, ಪ್ಲೇಸೆಂಟಾ ಮತ್ತು ಓವ್ಯೂಲ್ನ ಒಂದು ಸ್ಟಾಕ್ ಅಟ್ಯಾಚ್ ಮಾಡುತ್ತೆ, ಅದನ್ನು ಫ್ಯೂನಿಕಲ್ ಅಂತ ಹೇಳ್ತೀವಿ. ಆ್ಯಂಡ್ ಆ ಜಾಗ ಇದೆಯಲ್ಲ, ದ ಬಾಡಿ ಆಫ್ ದ ಓವ್ಯೂಲ್ ಫ್ಯೂಸಸ್ ವಿತ್ ಫ್ಯೂನಿಕಲ್ ಇನ್ ದ ರೀಜನ್ ಕಾಲ್ಡ್ ಹೈಲಮ್. ಆ ಫ್ಯೂಸ್ ಆಗುವಂಥ ಜಾಗನ ನಾವು ಹೈಲಮ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಸೈಡ್ ಈಸ್ ಕಾಲ್ಡ್ ಆಸ್ ಮೈಕ್ರೋಪಿಲಾರ್ ಪೋಲ್, ದಿಸ್ ಸೈಡ್ ಈಸ್ ಚಲಾಸಲೆಂಟ್. This is outer integument, inner integument, nucellus which stores the abundant food reserve material. ಒಳಗಡೆ ಇರೋದು ಎಂಬ್ರಿಯೋ ಸ್ಯಾಕ್. ಓಕೆನಾ? ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅಂದರೆ ನೆಕ್ಸ್ಟ್ ನಾವು ಮೆಗಾಸ್ಪೋರೋಜೆನೆಸಿಸ್ ಶುರು ಮಾಡ್ಬೋದು. ಇಷ್ಟಿರಲಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.